ಅದನ್ನ ಚಾಯ್ಸ್ ಆಗಿ ಕರ್ತ ನಿಮ್ಮ ಕರಗಳಲ್ಲಿ ಇಟ್ಟಿದ್ದಾನೆ. ಅದನ್ನ ನೀವು ಎದುರು ನೋಡುವಂತವರಾಗಿರ್ರಿ. ಹಲ್ಲೆಲೂಯಾ. ಕರ್ತನು ಈ ವರ್ಷದಲ್ಲಿ ನಮ್ಮನ್ನ ಆತನು ನಮ್ಮ ನಡೆಸ್ತಾನೆ. ಹೇಗೆ ನಡೆಸ್ತಾನೆ ಗೊತ್ತಾ? ನೀವು ಬಂದಿಲ್ಲ ಅಂದ್ರೂ ಬಿಡಲ್ಲ. ಏನಂತೆ? ನೀವು ಬಂದಿಲ್ಲ ಅಂದ್ರೂ ಬಿಡಲ್ಲ ನಿಮ್ಮನ್ನ. ಇಷ್ಟು ದಿನ ಬಿಟ್ಟು ನೋಡಿದ್ದಾರೆ ಅಲ್ವಾ? ಈ ಬೀಚ್ ಹತ್ರ ಹೋದಾಗ ಒಂದು ಹೊಸ ಹುಮ್ಮಸ್ ಇರುತ್ತೆ. ನೋಡಿದಿರಲ್ಲ ಬೀಚ್? ನೋಡಿದ್ದೀರಾ? ಅಯ್ಯೋ ನೀವು ನೋಡೋದು ಭಯ ಆಗ್ತದೆ. ಆ ಬೀಚ್ ನೋಡಿದ್ರೆ ಇವಾಗ ಬಾಬು ನೀನಾದ್ರು ಹೇಳಪ್ಪ, ಬೀಚ್ ನೋಡಿದಿರಲ್ಲ? ಬೀಚ್ ಹತ್ರ ಹೋದಾಗ ಎಲ್ಲರೂ ಹೋಗ್ತೀವಿ ಅಲ್ವಾ? ಹೋದಾಗ ನಾನು ಒಬ್ಳೆ ಅಲ್ಲಿ ಕೂತಿದ್ರೆ ನೀವು ಬಿಡ್ತೀರಾ? ಏನ್ ಹೇಳ್ತೀರಾ? ಅಕ್ಕ ನೀವು ಬರಲೇಬೇಕು ಅಂತ ಹೇಳ್ತೀರಲ್ವಾ? ಯಾರನ್ನ ಕೂರಕ್ ಬಿಡಲ್ಲ. ಯಾಕಂದ್ರೆ ನೀರ್ ಹತ್ರ ಹೋದಾಗ ಅಂತ ಅಟ್ರಾಕ್ಟಿವ್ ಇದೆ ಅಲ್ಲಿ. ಹಾಗೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ವರ್ಷದಲ್ಲಿ ನೀನು ದೂರ ಕೂತ್ಕೊಂಡ್ರು ಆತ್ಮಿಕವಾಗಿ ನಾನು ಬೆಳೆಯಲ್ಲ ಅಂತ ಕೂತ್ರು ನಿನ್ನಂತ ಬಿಡಲ್ಲ. ಎಳ್ಕೊಂಡು ಬಂದು ಆ ನೀರಲ್ಲಿ ಹಲ್ಲೆಲೂಯಾ. ಆತ್ಮ ಮಂಡಲದಲ್ಲಿ ಆತನು ನಿಮ್ಮನ್ನ ಎಳೆದುಕೊಂಡು ಬರ್ತಾನೆ. ಈ ವರ್ಷದಲ್ಲಿ ಕರ್ತನು ಆ ಕಾರ್ಯಗಳನ್ನ ಆತನು ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನು ವಾಗ್ದಾನವನ್ನ ಇವತ್ತು ನಿಮಗೆ ಕೊಡ್ತಾ ಇದ್ದಾನೆ. ಆದ್ರೆ ಈ ವಾಗ್ದಾನವನ್ನ ಏನಂತಂದ್ರೆ ಅಪ್ರಮೇಯವಾದಂತ ಕಾರ್ಯ ಅಂತ ಹೇಳುವಾಗ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಏನಂತೆ? ಅಪ್ರಮೇಯವಾದಂತ ಕಾರ್ಯವನ್ನ ವಿವರಣೆ ಮಾಡ್ಲಿಕ್ಕೆ ಆಗಲ್ಲ. ದೇವರ ಒಂದು ಏನಂದ್ರೆ ಕೈಗೆಲಸವನ್ನ ವಿವರಣೆ ಮಾಡಕ್ ಆಗುತ್ತಾ? ಇಲ್ಲ. ದೇವರು ನಿಮ್ಗಾಗಿ ಇಟ್ಟಿರುವಂತದ್ದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಹೇಳ್ಲಿಕ್ಕೆ ಮಾತ್ರ ಸಾಧ್ಯ. ಆದ್ರೆ ಎಕ್ಸ್ಪ್ಲನೇಷನ್ ಯಾರು ಮಾಡ್ತಾರೆ ಅಂತಂದ್ರೆ, ನೀವು ಆತ್ಮಿಕ ಮಂಡಲದಲ್ಲಿ ಕೂತ್ಕೊಳ್ಳುವಾಗ ದೇವರೇ ಮಾಡ್ತಾರೆ. ಹಲ್ಲೆಲೂಯಾ. ಚೂಯಿಂಗ್ ಗಮ್ ನೋಡಿದಿರಲ್ಲ? ಚೂಯಿಂಗ್ ಗಮ್ ಎಷ್ಟಿರುತ್ತೆ? ಇಷ್ಟೇ ಇರುತ್ತೆ ಅಲ್ವಾ? ಅದು ಓಪನ್ ಮಾಡಿ ಹೇಳಿದ್ರಿ ಎಷ್ಟುದ್ದ ಬರುತ್ತೆ ಅಲ್ವಾ? ವಾಗ್ದಾನ ಎಷ್ಟಿದೆ? ಅಯ್ಯೋ ಹೇಳಪ್ಪ, ವಾಗ್ದಾನ ಎಷ್ಟಿದೆ? ಇಷ್ಟೇ ಇದೆ. ಆದ್ರೆ ನೀನು ಆತ್ಮಿಕ ಮಂಡಲಕ್ಕೆ ಹೋಗುವಾಗ ದೊಡ್ಡದಾಗಿ ಹೋಗು ಅಲ್ವಾ? ಹಾಗೆ ನಿನ್ನ ಲೈಫಲ್ಲಿ ಆಶೀರ್ವಾದ ಏನಾಗುತ್ತೆ ಅಂತ ಆತ್ಮಿಕ ಮಂಡಲಕ್ಕೆ ಹೋಗುವಾಗ ಅದು ಎಕ್ಸ್ಪೆಂಡ್ ಆಗ್ತಾನೆ. ಹಲ್ಲೆಲೂಯಾ. ಅದು ಇನ್ನು ವಿಸ್ತಾರವಾಗ್ತಾನೆ. ಹಲ್ಲೆಲೂಯಾ. ದೇವರು ಆ ರೀತಿಯಾದಂತಹ ಒಂದು ಆಶೀರ್ವಾದನ 2026ರಲ್ಲಿ ಆತನು ಇಟ್ಟಿದ್ದಾನೆ. ಆಮೇಲೆ ದೇವರು ಹೇಳುವ ಮಾತುಗಳನ್ನ ನಮ್ಮ ಮೈಂಡ್ ನಲ್ಲಿ ನಾವು ತಿಳ್ಕೊಳ್ಬಾರ್ದು. ಏನಂತ? ದೇವರು ಹೇಳಿದಂತ ವಾಗ್ದಾನವನ್ನ ಮೈಂಡ್ ಅಲ್ಲಿ ತಿಳ್ಕೊಳ್ಬಾರ್ದು. నాకు వచ్చింది ఈ వాగ్దానం, నీకేది వచ్చింది? నాకు వచ్చింది ఇది, నీకేది వచ్చింది? ಇದು ಬೇಡ. ನಾನು మీకు ಕೊಟ್ಟಂತ ವಾಗ್ದಾನವನ್ನ ಯಾವುದು వచ్చింది ಇಲ್ಲ, ಇದು ಆತ್ಮಿಕ ಮಂಡಲದಿಂದ ದೇವರೇ ಕೊಟ್ಟಂತ ವಾಗ್ದಾನ. ಹಲ್ಲೆಲೂಯಾ. ನಮಗೆಲ್ಲ ಅವಾಗ ನಿನ್ಗೆ ಹಿಂಗ್ ಬಂತ, ನನಗೆ ಹಿಂಗ್ ಬಂತು ನೋಡು ಅಂತ ಹೇಳ್ತೀವಿ ಅಲ್ವಾ? ಅದು ದೇವರು ಎಲ್ಲರಿಗೂ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಆಮೇಲೆ ಅಂತ ಹೇಳಿ ಬರೆಸಿ ಕೊಟ್ಟಿದ್ದ. ಆಮೇಲೆ ಅದನ್ನ ಕೈಯಲ್ಲಿ ಎತ್ಕೊಳ್ರಿ, ಪ್ರಾರ್ಥನೆ ಮಾಡ್ರಿ. ವರ್ಷದಲ್ಲಿ ಯಾವ ಕಾರ್ಯಗಳು ನೆರವೇರಬೇಕಾಗಿದೆಯೋ ಅದಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡುವಾಗ ಕರ್ತನ ಅದನ್ನ ಏನ್ ಮಾಡ್ತಾನೆ? ವಿಸ್ತರಿಸಿ ಅದನ್ನ ನಿಮ್ಮ ಕರಗಳಲ್ಲಿ ಕೊಡುವ ಆತನಾಗಿದ್ದಾನೆ. ದೊಡ್ಡ ಕಾರ್ಯವನ್ನ ಎಕ್ಸ್ಪೆಕ್ಟ್ ಮಾಡ್ರಿ. ಅಂತ್ಯದಲ್ಲಿ ಯಾವಾಗ? ಅಂತ್ಯದಲ್ಲಿ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ವಿಶೇಷವಾಗಿ ಆತನ ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮ ನಡೆಸುವ ಆತನಾಗಿದ್ದಾನೆ. ಆಮೇಲೆ ಅಂತ್ಯದಲ್ಲಿ ಆತನು ಹೇಗೆ ನಮಗೆ ಕೊಡ್ತಾನೆ ಅಂತಂದ್ರೆ, ಅಂತ್ಯದಲ್ಲಿ ಅಂತಂದ್ರೆ ನೆಕ್ಸ್ಟ್ ಡಿಸೆಂಬರ್ ಬರುವಾಗ, ಡಿಸೆಂಬರ್ 31ನೇ ತಾರೀಕು ಬರುವಾಗ ನೀವು ಚಿಕ್ಕ ವಿಷಯಗಳಿಗೋಸ್ಕರ ಸಾಕ್ಷಿ ಹೇಳಿದ್ದೀರಾ ಅಲ್ಲ? ಚಿಕ್ಕ ವಿಷಯಗಳಿಗೋಸ್ಕರ ಸಾಕ್ಷಿ ಹೇಳಿದ್ದೀರಾ. ಆದ್ರೆ ಎಲ್ಲರ ಬೆರಗಾಗುವ ಹಾಗೆ, ಎಲ್ಲರೂ ಆಶ್ಚರ್ಯ ಪಡುವ ಹಾಗೆ ನೀವು ಸಾಕ್ಷಿಯನ್ನು ನೀವು ಹೇಳಲಿಕ್ಕೆ ಇದ್ದೀರಾ. ಆಮೇಲೆ ನೀವು ಹೇಳಲಿಕ್ಕೆ ಇದ್ದೀರಾ. ನಿಮ್ಮ ಕಣ್ಗಳನ್ನು ನೋಡ್ಲಿಕ್ಕಿದೆ, ಅದನ್ನ ನಿಮ್ಮ ಕರಗಳಲ್ಲಿ ನೀವು ಎತ್ತಿಕೊಳ್ಳಿಕ್ಕೆ ಇದ್ದೀರಾ. ಯಾರು ಅಂತಂದ್ರೆ ಆತ್ಮಿಕ ಮಂಡಲದಲ್ಲಿ ಬೆಳೆದಂತವರು ಮಾತ್ರ. ಹಲ್ಲೆಲೂಯಾ. ಹಾಗಾಗಿ ಆತ್ಮದಲ್ಲಿ ಬಾಳಲಿಕ್ಕೆ ನೀವು ಪ್ರಯತ್ನ ಪಡ್ರಿ. ಆದಷ್ಟು ಏನಂತಂದ್ರೆ ಆತ್ಮಿಕ ಮಂಡಲದಲ್ಲಿ ನೀವು ಇರುವಾಗ ಆ ವಾಗ್ದಾನಗಳನ್ನು ತೆಗೆದುಕೊಂಡು ಹೋಗಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಕರ್ತನಾದ ದೇವರು ನಿಮ್ಮ ನಡೆಸುವಾತನಾಗಿದೆ. ನಗರ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಲ್ಲಿ ನಾಮಕ್ಕಾಗಿ ಸ್ತೋತ್ರ. ಇವತ್ತು ಶಾರೀರಿಕವಾದಂತಹ ಚಿಂತೆಗಳು, ಶಾರೀರಿಕವಾದಂತಹ ಬಲಹೀನತೆಗಳು ಸ್ವಾಮಿ ನಮ್ಮನ್ನ ಕರ್ತನ ಆವರಿಸಿರ್ಬೋದು. ಆದ್ರೆ ಈ ಒಂದು ಆಲಯವನ್ನ ಸ್ವಾಮಿ ಅಪ್ಪ ನಿನ್ನ ಮಹಿಮೆಯಿಂದ ನೀನು ತುಂಬಿಸ್ತೀಯ, ಮಹತ್ಕಾರ್ಯದಿಂದ ತುಂಬಿಸ್ತೀಯ ಸ್ವಾಮಿ. ಅನೇಕ ಜನರು ಕರ್ತನೆ ಘನಪಡಿಸುವ ಹಾಗೆ ಸ್ವಾಮಿ
ಅಪ್ಪ ಕರ್ತನೆ, ಅನೇಕರ ಜನರು ಸ್ವಾಮಿ ಅಪ್ಪ ಕರ್ತನೆ ಮಾತನಾಡುವ ಹಾಗೆ ಈ ಆಲಯವನ್ನು ನಿನ್ನ ಮಹಿಮೆಯಿಂದ ಮಹತ್ಕಾರ್ಯದಿಂದ ನೀವು ತುಂಬಿಸಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ಸೇರಿ ಬಂದಂತ ಎಲ್ಲ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ನೀನು ಎಷ್ಟೋ ಅವರ ಮೇಲೆ ಪ್ರೀತಿಯನ್ನು ಇಟ್ಟಿದೆಯಪ್ಪ, ನಿನ್ನ ಪ್ರೀತಿಯನ್ನು ಅವರ ಮೇಲೆ ಪ್ರಖ್ಯಾತಪಡಿಸಿದ್ದೀರಿ ಸ್ವಾಮಿ. ನಿನಗೆ ಸ್ತೋತ್ರ ಕರ್ತನೆ. ಈ ವರ್ಷದಲ್ಲಿ ಅವರ ಕೈ ಹಾಕಿ ಮಾಡುವಂತ ಎಲ್ಲ ಪ್ರಯಾಸಗಳನ್ನು ಕರ್ತನೆ ಆಶೀರ್ವಾದ ಮಾಡಿ ಕರ್ತನೆ. ಅಪ್ಪ ಈ ವರ್ಷದಲ್ಲಿ ನಿನ್ನ ಮಕ್ಕಳಿಗೆ ಕೆಲಸದ ಕೊರತೆಗಳು ಬರಬಾರದು ಸ್ವಾಮಿ, ಕೆಲಸ ಇಲ್ಲದೆ ಅವರು ಇರಬಾರದು ಸ್ವಾಮಿ. ಆರ್ಡರ್ಸ್ಗಳ ಮೇಲೆ ಆರ್ಡರ್ಸ್ಗಳು ಕರ್ತನೆ ಬರ್ಲಿಕ್ಕಾಗುವಂತೆ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ಬಿಸ್ನೆಸ್ ಗಳನ್ನ ಬ್ಲೆಸ್ ಮಾಡ್ತಾ ಇದ್ದೇನೆ ಸ್ವಾಮಿ. ಸ್ತೋತ್ರ. ರಾಜನ ಅಭಿಷೇಕವನ್ನ ನಿನ್ನ ಮಕ್ಕಳ ಮೇಲೆ ನಾನು ಮಾತನಾಡ್ತಾ ಇದ್ದೇನೆ ಸ್ವಾಮಿಗೆ ಸ್ತೋತ್ರ. ಅಪ್ಪ ಕರ್ತನೆ, ನಿನ್ನ ಮಕ್ಕಳು ಕೆಲಸದಿಂದ ಅಲಂಕರಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ಕರ್ತನಿಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ಹಾಗೆ ಕರ್ತನೆ, ಅವರು ಉತ್ತಮವಾದಂತಹ ಸ್ಥಾನದಲ್ಲಿ ನಿಲ್ಲಲ್ಪಡಲಿ ಸ್ವಾಮಿ. ಅಧಿಕಾರಿಗಳ ಮಧ್ಯದಲ್ಲಿ ಕರ್ತನೆ ಉತ್ತಮವಾದಂತಹ ಸ್ಥಾನದಲ್ಲಿ ನಿನ್ನ ಮಕ್ಕಳು ನಿಲ್ಲಲ್ಪಡಲಿ ಸ್ವಾಮಿಗೆ ಸ್ತೋತ್ರ ಮಾಡ್ತಾನೆ ಅಪ್ಪ. ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ಕರ್ತನೆ, ನಿನಗೆ ಮಾದರಿಯಾಗಿ ಮೆಚ್ಚುಗೆಯಾಗಿ ಕರ್ತನೆ ನಿನ್ನ ಮಕ್ಕಳು ಜೀವಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಿತ್ಯವೂ ನಿಮ್ಮೆಲ್ಲರ ಸಂಗಡಲೂ ನೆಲೆಯಾಗಿರಲಿ. Praise the Lord, praise the Lord. ಅದಕ್ಕೆ ತಂದಿರಲ್ಲ ತಂದಿರೋರು ಹಾಕ್ರಿ. అది కట్ చేసి ಅದಕ್ಕೆ తెచ్చిండ్రా తెచ్చిండ్రా